ಗಂಟೆಯವರೆಗೂ ತಣ್ಣೀರಿನಲ್ಲಿ ಮಿಂದು ಬಂದಿದ್ದಳು ಭುವನ. ತನ್ನ ಗೆಳತಿಯ ಮಾತನ್ನು ನಂಬಿ ಹೋಟೆಲ್ಗೆ ಹೋಗಿ ತನ್ನ ಮನಸ್ಸು ಮತ್ತು ತಲೆ ಎರಡನ್ನೂ ಹಾಳು ಮಾಡಿಕೊಂಡು ಬಂದ ಪರಿಣಾಮವಿದು. ಲಿಖಿತ್ ಮಾಡಿದ ಮೋಸ ಮತ್ತು ಇಂದು ಅವನು ತನ್ನ ಜೊತೆ ತುಂಬ ತುಚ್ಛವಾಗಿ ವರ್ತಿಸಿದ ರೀತಿ ಕಂಡು ಅವನ ಮೇಲಿದ್ದ ಮಧುರ ಭಾವನೆಗಳು ಕರಗಿ ಅವನ ಮೇಲೆ ಅಸಮಾಧಾನ ಮತ್ತು ಸಿಟ್ಟು ತುಂಬಿಕೊಂಡಿತ್ತು. ಮನಸ್ಸು ಅವನನ್ನು ಮರೆತು ಮೂವ್ ಆನ್ ಆಗಲು ತಯಾರಾಯಿತು. ಬಟ್ ವರುಣ್ ಜೊತೆ ತನ್ನ ಮುಂದಿನ ಬದುಕನ್ನು ಬೆಸೆಯಲು ಮನಸ್ಸಿಗೆ ಅರಿಯದ ಕಿರಿಕಿರಿ ಮತ್ತು ಕಸಿವಿಸಿ. ತನ್ನ ಬೆರಳಿನಲ್ಲಿದ್ದ ಅವ ತೊಡಿಸಿದ ಉಂಗುರವನ್ನು ಕಂಡು ಅವಳ ಮೊಗ ಬೇಸರದಿಂದ ಜೋತು ಬಿತ್ತು. ತನ್ನಮ್ಮ ಹಾಗೂ ಮನೆಯವರ ಖುಷಿಗಾಗಿ ತಾನು ವಾಸ್ತವವನ್ನು ಒಪ್ಪಲೇಬೇಕು ಎಂದು ಭಾರವಾದ ಉಸಿರೊಂದನ್ನು ಹೊರದಬ್ಬಿ ಎದ್ದು ಮುಖಕ್ಕೆ ಬಿಂದಿ ಇಡಲು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಬಂದು ನಿಂತಾಗ ಶರಣ್ ನೆನಪಾದ. ಅವನು ಕೊಟ್ಟ ಕರ್ಚೀಫ್ ಕಂಡಳು. ಮೊದಲ ಸಲ ಒಂದಿಷ್ಟು ಸಮಯ ಅವನ ಜೊತೆ ಕಳೆದಿದ್ದರಿಂದ ಅವನು ತಾನು ಮತ್ತು ತನ್ನ ಮನೆಯವರು ತಿಳಿದುಕೊಂಡಷ್ಟು ಕೆಟ್ಟವನೇನೂ ಅಲ್ಲ ಎನಿಸಿದರೂ ತನ್ನ ಮುಂದೆ ಓಡಾಡುವ ಪುಟ್ಟ ಆರವ್ ಕಣ್ಣ ಮುಂದೆ ಬಂದಾಗ ತಲೆ ಕೊಡವಿ. ಅವನ ಆಲೋಚನೆಗಳಿಂದ ಹೊರಬಂದಳು ಭುವನ. ಟೇಬಲ್ ಮೇಲಿದ್ದ ಕರ್ಚೀಫ್ ತೆಗೆದು ಡಸ್ಟ್ಬಿನ್ಗೆ ಎಸೆದು ಹಣೆಗೆ ಬಿಂದಿ ಇಟ್ಟು ತನ್ನ ರೂಮಿನಿಂದ ಹೊರಬಿದ್ದಳು. ಒಬ್ಬಳೇ ಇದ್ದರೆ ಮನಸ್ಸು ಬೇಡದ ಆಲೋಚನೆಗಳ ಸುಳಿಯಲ್ಲಿ ಸಿಲುಕಿ ಬಿಡುವುದಲ್ಲ. ಹಿಂಜರಿಕೆಯಿಂದಲೇ ಕಾಲ್ ಮಾಡಿದಳು ಅಚ್ಚು ನರೇಂದ್ರ ಅವರಿಗೆ. ಮೊನ್ನೆ ಎಂಗೇಜ್ಮೆಂಟಿಗೆ ಬಂದಿದ್ದಾಗ ನರೇಂದ್ರ ಅವರು ಹಾಸ್ಪಿಟಲ್ನಿಂದ ಮನೆಗೆ ಬಂದಿದ್ದಾರೆ ಎಂಬ ವಿಚಾರವನ್ನು ಅವಳ ತಾಯಿ ಅವಳಿಗೆ ಹೇಳಿದ್ದರು. ಹಾಗಾಗಿ ಅವರ ಆರೋಗ್ಯ ವಿಚಾರಿಸಲು ಅವರಿಗೆ ಕಾಲ್ ಮಾಡಿದ ಅಚ್ಚು ಹೃದಯ ಭಯದಲ್ಲಿ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ನರೇಂದ್ರ ಅವರ ಬದಲಿಗೆ ಮೀನಾಕ್ಷಿ ಅವರು ಏನಾದರೂ ತನ್ನ ಕಾಲ್ ರಿಸೀವ್ ಮಾಡಿದರೆ ತನ್ನ ಮನಸ್ಸನ್ನು ಕಹಿ ಮಾಡಲು ಅವರಿಗೆ ಹೆಚ್ಚು ಸಮಯ ಬೇಕಾಗದು ಎಂದು ತಿಳಿದಿರುವುದರಿಂದ ಮನದಲ್ಲಿ ಮೀನಾಕ್ಷಿ ಅವರು ಕಾಲ್ ರಿಸೀವ್ ಮಾಡದ ಹಾಗೆ ಮಾಡು ಭಗವಂತ ಎಂದು ಬೇಡುತ್ತಿದ್ದಳು. ಆಗ ಹಲೋ ಎಂಬ ಬಿಗು ದನಿ ಕೇಳಿ ತುಸು ತಡವರಿಸಿದಳು ಅಚ್ಚು. ಅದು ಎಂದು ಸ್ವರ ಹೊರಡಿಸಲು ಕಷ್ಟಪಡುವಾಗ ನಿಮ್ಮ ಮಾವ ಮಲಗಿದ್ದಾರೆ, ಎದ್ಮೇಲೆ ನೀನು ಫೋನ್ ಮಾಡಿದ್ದೆ ಅಂತ ಹೇಳ್ತೇನೆ ಎಂದು ಹೊರಟಾಗಿ ನುಡಿದು ಕಾಲ್ ಕಟ್ ಮಾಡಿದ ಮೀನಾಕ್ಷಿಯವರನ್ನು ಕಂಡು ದಂಗಾಗಿ ಹೋದಳು ಅಚ್ಚು. ಇಷ್ಟು ದಿನದಲ್ಲಿ ಇದೇ ಮೊದಲ ಬಾರಿಯೇನು ಅವರು ಅಚ್ಚು ಜೊತೆ ತಮ್ಮ ನಾಲಿಗೆ ಅರಿಬಿಡದೆ ಮಾತಾಡಿದ್ದು. ಇಷ್ಟು ಬೇಗ ಇಷ್ಟೊಂದು ಬದಲಾಗಿ ಬಿಟ್ಟರೆ ಎಂದು ಅವಳಿಗೆ ನಂಬುವುದು ಅಸಾಧ್ಯವಾಯಿತು. ತಲೆ ಕೊಡವಿ ಎಚ್ಚೆತ್ತ ಅಚ್ಚು. ಯಾವುದೇ ಪವಾಡವೋ ಇರಲಿ ಮೀನಾಕ್ಷಿಯವರಲ್ಲಿ ಇಷ್ಟೊಂದು ಬದಲಾವಣೆ ಆಗಲು ಎಂದು ದಟ್ಟ ಉಸಿರೊಂದನ್ನು ಹೊರಗಟ್ಟಿದಳು. ಸಮಯ 7 ಗಂಟೆಯಾಗುತ್ತಾ ಬಂದಿದ್ದು ಕಂಡು ರಾತ್ರಿ ಅಡುಗೆಗೆ ಲಿಂಗಿಗೆ ಸಹಾಯ ಮಾಡಲು ಬಂದವಳಿಗೆ ವರ್ಷ ಎದುರಾದಳು. ವರ್ಷಳ ಕೈಯಲ್ಲಿದ್ದ ಲಗೇಜ್ ಬ್ಯಾಗ್ ಕಂಡು ಅವಳು ಇನ್ಮುಂದೆ ಇಲ್ಲೇ ಇರಲು ಬಂದಿದ್ದಾಳೆ ಎಂದು ಅರ್ಥ ಮಾಡಿಕೊಂಡಳು ಅಚ್ಚು. ಅವಳಿಗೆ ಸಭ್ಯ ನಗೆಯೊಂದನ್ನು ಬೀರಿ ತನ್ನ ಪಾಡಿಗೆ ತಾನು ಕಿಚನ್ಗೆ ಬಂದವಳು. ಲಿಂಗಿ, ಏನು ಮಾಡ್ತಿದ್ದೀರಾ ರಾತ್ರಿ ಊಟಕ್ಕೆ ಎಂದು ಕೇಳುತ್ತಾ ಹಿಲಿಬಿಟ್ಟಿದ್ದ ಕೂದಲನ್ನು ಮೇಲೆ ಎತ್ತಿ ಬಂಧಿಸಿದಳು. ಅವರೆಬೇಳೆ ಸಾಂಬಾರು ಮಾಡಿದ್ದು ಆಗಿದೆ, ನಾನು ಮುದ್ದೆ ಮಾಡ್ತೇನೆ, ನೀವೇನಾದರೂ ಸಿಹಿ ಮಾಡಿಬಿಡಿ ಎಂದಾಗ 2 ನಿಮಿಷ ಯೋಚಿಸಿದ ಅಚ್ಚು ಫ್ರಿಜ್ನಲ್ಲಿದ್ದ ಕ್ಯಾರೆಟ್ ತಂದು ಕ್ಯಾರೆಟ್ ಹಲ್ವಾ ಮಾಡಲು ನಿಂತಳು. ಮದುವೆ ಆದ ಹೊಸದ್ರಲ್ಲಿ ಭುವನ ತನ್ನ ಅಣ್ಣನಿಗೆ ಕ್ಯಾರೆಟ್ ಹಲ್ವಾ ಎಂದರೆ ಇಷ್ಟ ಎಂದು ಹೇಳಿದ್ದು ನೆನಪಿಟ್ಟುಕೊಂಡು ಅವಳದನ್ನು ತಯಾರಿಸಿದ್ದಳು. ಮುಂದಿನ ಅರ್ಧ ಗಂಟೆಯಲ್ಲಿ ಅಡುಗೆ ತಯಾರಾಯಿತು. ಲಿಂಗಿ, ನೀವೆಲ್ಲರನ್ನು ಊಟಕ್ಕೆ ಕರೆದು ಬನ್ನಿ, ನಾನು ಅಷ್ಟರಲ್ಲಿ ಇದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಬಿಡುತ್ತೇನೆ ಎಂದಾಗ ಹಾಂ ಎಂದು ತಲೆದೂಗಿ ಅಲ್ಲಿಂದ ಸರಿದು ಹೋದಳು ಲಿಂಗಿ. ಇಷ್ಟು ಹೊತ್ತು ಭುವನ ಜೊತೆ ಹೋಮ್ವರ್ಕ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದ ಆರವ್ ಈಗ ಬಂದು ತನ್ನ ಅಮ್ಮನ ಕಾಲುಗಳನ್ನು ತಬ್ಬುತ್ತಾ ಎತ್ಕೋ ಎನ್ನುವಂತೆ ತಲೆ ಎತ್ತಿ ಅವಳ ಮೊಗ ನೋಡಿದ. ಅವನನ್ನು ಎತ್ತಿಕೊಂಡು ತುಸು ಮುದ್ದು ಮಾಡಿದ ಅಚ್ಚು. ಮುಗಿಸಿದ್ಯಾ ಹೋಮ್ವರ್ಕ್ ಎಂದು ಕೇಳಿದಳು. ಅವನ ಪುಟ್ಟ ಮೂಗಿಗೆ ತನ್ನ ಮೂಗು ಉಜ್ಜಿ ಮುದ್ದಾಡಿದಳು. ಮಮ್ಮ, ಭುವನ ಅತ್ತೆ ಮಾರ್ಕ್ಸ್ ಹಾಕಿದಳು ಎಂದು ತನ್ನ ತೊದಲು ನುಡಿಯಲ್ಲಿ ನುಡಿದಾಗ ಅಚ್ಚು ಮುಖದಲ್ಲಿ ಮುದ್ದಾದ ನಗು ಮೂಡಿತು. ಅವನ ಮುದ್ದು ಮುದ್ದು ಮಾತುಗಳನ್ನು ಕೇಳುವುದೇ ಒಂದು ಚಂದ ಅಲ್ವೇ ಅವಳಿಗೆ. ಅವನ ದುಂಡು ಗೆನ್ನೆಗೆ ಮುತ್ತಿಟ್ಟ ಅಚ್ಚು, ಬುದ್ಧಿ ತಿನ್ನುತ್ತೀಯಾ ಎಂದು ಕೇಳಿದಳು. ಹಾಂ ಎಂದು ಮಗ ತಲೆ ಆಡಿಸಿದ. ಸರಿ ಬಾ, ಹ್ಯಾಂಡ್ ವಾಶ್ ಮಾಡಿಕೊಂಡು ಬುದ್ಧಿ ತಿನ್ನೋಣ ಎಂದು ಮಗನಿಗೆ ಕೈ ತೊಳೆಸಿಕೊಂಡು ಬರೋ ಹೊತ್ತಿಗೆ ಮನೆಯವರೆಲ್ಲ ಡೈನಿಂಗ್ ಹಾಲ್ನಲ್ಲಿ ಜಮೆಯಾಗಿದ್ದರು. ಲಿಂಗಿ ಎಲ್ಲರಿಗೂ ಮುದ್ದೆ ಇಟ್ಟು ಸಾಂಬಾರು ಬಡಿಸಿದಾಗ ತನ್ನ ತಟ್ಟೆ ಪಕ್ಕಕ್ಕೆ ತೆಗೆಯುವ ವರ್ಷ, ಲಿಂಗಿ ಇದೇನು ಮಾಡಿದ್ಯಾ ನೀನು ಎಂದು ಮುಖ ಸಿಂಡರಿಸಿ ಕೇಳಿದಳು. ವರ್ಷ, ನಾನೇ ಅವಳಿಗೆ ಮುದ್ದೆ ಮಾಡುವುದಕ್ಕೆ ಹೇಳಿದ್ದು, ನಿಂಗೆ ಬೇಡ ಅಂದರೆ ಅನ್ನ ತಿಳಿಸಾರು ಹಾಕಿಕೊಂಡು ತಿನ್ನು ಎಂದು ಆರತಿ ಅವರು ಹೇಳಿದಾಗ ವರ್ಷಳ ಮುಖ ಸುಟ್ಟ ಬದನೆಕಾಯಿ ಅಂತಾಯಿತು.
ಮತ್ತೆ ಎದುರು ಮಾತನಾಡದೆ ಅಣ್ಣ ತಿಳಿಸಾರು ಬಡಿಸಿಕೊಂಡು ಊಟ ಮಾಡುವಾಗ ಅಂಕಿತ್ ಕಾಲೆಳೆದ. 7 ಕತ್ತೆಗಾದ ವಯಸ್ಸಾಗಿದೆ, ಮುದ್ದೆ ತಿನ್ನುವುದಕ್ಕೆ ಬರೋದಿಲ್ಲ. ಅದೇ ನಮ್ಮ ಆರವನ ನೋಡು, ಅವನ ವಯಸ್ಸು ಇನ್ನೂ 3 ವರ್ಷ, ಆದರೆ ಹೇಗೆ ಮುದ್ದೆ ತಿನ್ನುತ್ತಿದ್ದಾನೆ ಎಂದು ಬೇಕಾಗಿ ಹೇಳಿದ. ಅವನ ಮಾತಿಗೆ ಹುರಿದುಕೊಂಡ ವರ್ಷ, ಅವನ ಜೊತೆ ಬೇಕಾದರೆ ನೀನು ಇನ್ನೊಂದು 4 ಮುದ್ದೆ ನುಂಗು, ಯಾರು ಬೇಡ ಅಂತ ಹೇಳುವವರಿಲ್ಲ. ಅದು ಬಿಟ್ಟು ನನ್ನ ವಿಷಯಕ್ಕೆ ಬಂದರೆ ನಾನು ಸುಮ್ಮನಿರೋದಿಲ್ಲ ಎಂದು ಊಟಕ್ಕೆ ಕುಳಿತಾಗಲು ಜಗಳ ಶುರು ಮಾಡಿದಳು. ಅಂಕಿತ್ ಮತ್ತು ವರ್ಷಳ ಕಡೆ ಆರತಿಯವರು ಹುರಿನೋಟ ಬೀರಿದರು. ಅವರಿಗೆ ಊಟ ಮಾಡುವಾಗ ಮಾತನಾಡಿದರೆ ಸಿಟ್ಟು ಬರುತ್ತೆ. ಅವರ ನೋಟಕ್ಕೆ ಅಂಜಿದ ವರ್ಷ ಮತ್ತು ಅಂಕಿತ್ ತಮ್ಮ ಬಾಯಿಗೆ ಬೀಗ ಹಾಕಿ ಊಟದ ಕಡೆ ಗಮನ ಕೊಟ್ಟರು. ಅಚ್ಚು ಮೊದಲನೇ ಸಲ ಅವನು ಮುದ್ದೆ ತಿನ್ನುತ್ತಿರೋದು, 2 ತುತ್ತು ಸಾಕು ಕಣೋ ಎಂದು ಎಚ್ಚರಿಸಿದರು ರಘುರಾಮ್. ರೂಢಿ ಇಲ್ಲದ ಕಾರಣ ರಾತ್ರಿಗೆ ಹೊಟ್ಟೆ ನೋವು ಬಂದರೆ ಕಷ್ಟ ಎಂದು ಅವರು ಹೇಳಿದಾಗ ಸರಿಯಪ್ಪ ಎಂದಳು ಅಚ್ಚು. ಮಗನಿಗೆ ಸ್ವೀಟ್ ತಿನ್ನಿಸ್ತೀಯಾ ಎಂದಾಗ ಮುಖ ಕಿವುಚಿದ ಆರವ್. ಅನ್ನ ಬೇಕು ಎಂದಿದ್ದ. ಅವನಿಗೆ ಸಿಹಿ ಎಂದರೆ ಆಗದು. ಇಷ್ಟು ಸಣ್ಣ ವಯಸ್ಸಿಗೆ ಸಿಹಿ ಮತ್ತು ಹಾಲು ಎಂದರೆ ಮೂಗು ಮುರಿಯುವ ತನ್ನ ಮಗನನ್ನು ಕಂಡು ನಸು ನಕ್ಕಳು ಅಚ್ಚು. ಅವನಿಗೆ ಅನ್ನ ಬಡಿಸಿಕೊಂಡು ತಿನ್ನಿಸುವಾಗ ಅಂಕಿತ್ಗೆ ಭುವನ ಎಲ್ಲಿ ಎಂದು ಕೇಳಿದಳು. ಅವಳು ಇನ್ನೂ ಊಟಕ್ಕೆ ಬಾರದೆ ಹೋಗಿದ್ದನ್ನು ಕಂಡು ಕೇಳಿದಾಗ ಭುವನ ಅಲ್ಲಿಗೆ ಬಂದು ಸ್ವಲ್ಪ ಕೆಲಸ ಇತ್ತು ಅತ್ತಿಗೆ, ಅದಕ್ಕೆ ತಡವಾಯಿತು ಎಂದಳು. ಡಿಸರ್ಟ್ಗೆಂದು ಮಾಡಿದ್ದ ಕ್ಯಾರೆಟ್ ಹಲ್ವಾ ಭುವನ ಎಲ್ಲರಿಗೂ ಸರ್ವ್ ಮಾಡುವಾಗ ವಾವ್ ಕ್ಯಾರೆಟ್ ಹಲ್ವಾ ಎಂದು ಖುಷಿಯಿಂದ ಉದ್ಗರಿಸಿದಳು ವರ್ಷ. ಭುವನ, ಇದನ್ನು ನೀನಾ ಮಾಡಿದ್ದು ಎಂದು ವರ್ಷ ಕೇಳಿದಾಗ ಇಲ್ಲ ಅತ್ತಿಗೆ ಮಾಡಿದ್ದೆ ಎಂದು ಉತ್ತರಿಸಿದಳು. ಓ ಹೌದಾ, ಭಾವ ನಿಂಗೆ ತೃಪ್ತಿ ಮತ್ತು ಅಕ್ಕ ಇಬ್ಬರಲ್ಲಿ ಯಾರು ಕ್ಯಾರೆಟ್ ಹಲ್ವಾ ಸೂಪರ್ ಆಗಿ ಮಾಡ್ತಾರೆ ಅನಿಸಿತ್ತು ಎಂದು ವರ್ಷ ಕಣ್ಣರಳಿಸಿ ಕೇಳಿದಳು. ಅವಳು ಸೈಲೆಂಟಾಗಿ ಪಿನ್ ಇಟ್ಟಿದ್ದಳು. ಭುವನ ಗಾಬರಿಯಲ್ಲಿ ತನ್ನ ಅಣ್ಣನ ಕಡೆ ನೋಡಿದರೆ ರಾಮ್ ತಲೆ ಎತ್ತಿ ತನ್ನವಳ ಕಡೆ ನೋಡಿದ. ಬಟ್ ಅಚ್ಚು ಮಾತ್ರ ತನಗೂ ಅದಕ್ಕೂ ಸಂಬಂಧವಿಲ್ಲ ಎನ್ನುವಂತೆ ಮಗನ ಹೊಟ್ಟೆ ತುಂಬಿಸುವ ಕಡೆ ಗಮನ ಕೊಟ್ಟಿದ್ದಳು. ತೃಪ್ತಿಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇಲ್ಲವೆಂದಲ್ಲ, ಆದರೆ ತಾನು ಅವಳ ಬಗ್ಗೆ ತಿಳಿಯಲು ಪ್ರಯತ್ನಿಸಿದಷ್ಟು ಮನೆಯ ವಾತಾವರಣ ಹಾಳಾಗುವುದೆಂಬ ಅರಿವು ಅವಳಿಗಿತ್ತು. ವರ್ಷ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಮ್ಮ ಮಗನ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ತಿರುವುದನ್ನು ಕಂಡು ವರ್ಷಳ ಕಡೆ ಆರತಿಯವರು ಹುರಿನೋಟ ಬೀರಿ ಸುಮ್ಮನಿರುವಂತೆ ಕಣ್ಣಿನಲ್ಲಿ ವಾರ್ನ್ ಮಾಡಿದರು. ಆ ತಾಯಿ ಮತ್ತು ಮಗನಿಗೆ ಸಿಟ್ಟು ಬಂದರೆ ಎದುರಿಗಿರುವವರನ್ನು ಕತ್ತರಿಸಿ ಹೋಗುವರು ಎಂಬ ಸತ್ಯ ತಿಳಿದಿದ್ದರಿಂದ ವರ್ಷ ಮತ್ತೆ ಉಸಿರೆತ್ತದೆ ಬೇಗ ಬೇಗ ಹಲ್ವಾ ತಿಂದು ಅಲ್ಲಿಂದ ಎದ್ದು ಹೋದಳು. ಮನೆಯವರೆಲ್ಲ ಇನ್ನು ತನ್ನ ಕಡೆಯೇ ನೋಡುತ್ತಿರುವುದು ಕಂಡು ಅಚ್ಚು ಮಾತನಾಡಿದಳು. ಏನಾಯಿತು ವರ್ಷ, ನಾನು ಇದ್ದಾಗ ತೃಪ್ತಿ ಅಕ್ಕನ ಹೆಸರು ಹೇಳಿದಳು ಅಂತ ನನಗೇನು ಬೇಸರ ಆಗಲಿಲ್ಲ. ವರ್ಷ ಹೇಳಿದ್ರು ಹೇಳದಿದ್ರು ತೃಪ್ತಿ ಅಕ್ಕ ನಮ್ಮ ಜೊತೆಯಲ್ಲೇ ಇದ್ದರು ಇಲ್ಲದಿದ್ದರು ಅವರು ಈ ಮನೆಗೆ ಸೇರಿದವರು ಅನ್ನೋದು ಸತ್ಯ ಅಲ್ವಾ. ಸೊ ಒಮ್ಮೊಮ್ಮೆ ಮಾತಿನ ನಡುವೆ ಅವರ ಹೆಸರು ಬಂದು ಬಿಡುತ್ತೆ, ಅದಕ್ಕೆಲ್ಲ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ ಎಂದಳು. ಆದರೂ ವರ್ಷ ಬೇಕೆಂದೇ ತೃಪ್ತಿ ವಿಚಾರ ಮಾತನಾಡಿದಳು ಎಂಬ ಸಣ್ಣ ಅನುಮಾನ ಅವಳ ಮನದಲ್ಲಿ ಚಿಗುರಿತು. ಅಚ್ಚು ಇಷ್ಟೊಂದು ಪಾಸಿಟಿವ್ ಆಗಿ ಮಾತನಾಡಿದ್ದನ್ನು ಕಂಡು ರಾಮ್ ಜೊತೆ ಮನೆಯವರೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ನಂತರ ರಾಮ್ ಅಂಕಿತ್ ಜೊತೆ ಆಫೀಸ್ ಕೆಲಸದ ಸಲುವಾಗಿ ಅವನ ರೂಮಿಗೆ ಹೋಗಿದ್ದ. ಆರತಿಯವರು ಆರವ್ನ ಕರೆದುಕೊಂಡು ತಮ್ಮ ರೂಮಿಗೆ ಹೋದರು. ಅಚ್ಚು ಭುವನ ಜೊತೆ ಊಟ ಮಾಡಿ ಲಿಂಗಿಗೆ ಕಿಚನ್ ಕ್ಲೀನ್ ಮಾಡಲು ಸಹಾಯ ಮಾಡಿದ ಮೇಲೆ ಅರ್ಧ ಗಂಟೆ ಹರಟಿ ನಂತರ ಮಲಗಲು ಬಂದಳು. ಅಚ್ಚು ತನ್ನ ರೂಮಿಗೆ ಬರುವುದಕ್ಕೂ ಅವಳ ಫೋನ್ ಸದ್ದು ಮಾಡಿದ್ದು ಒಂದೇ ಆಯಿತು. ತನ್ನ ಅಪ್ಪ ಅಮ್ಮ ಇರಬೇಕು ಎಂದು ಫೋನ್ ಕೈಗೆತ್ತಿಕೊಂಡಾಗ ನರೇಂದ್ರ ಅವರು ಕಾಲ್ ಮಾಡುತ್ತಿರುವುದನ್ನು ಕಂಡು ಅವಳ ಕಣ್ಣುಗಳು ಹಿಗ್ಗಿದವು. ತಾನು ಕಾಲ್ ಮಾಡಿದ್ದನ್ನು ತಮ್ಮ ಗಂಡನಿಗೆ ಮೀನಾಕ್ಷಿ ಅವರು ಹೇಳುವರು ಎಂಬ ನಂಬಿಕೆ ಅಚ್ಚುಗೆ ಇರಲಿಲ್ಲ. ಬಟ್ ಹೇಳಿರುವುದು ಕಂಡು ಅವಳಿಗೆ ಆಶ್ಚರ್ಯವಾಯಿತು. ಕಾಲ್ ಡಿಸ್ಕನೆಕ್ಟ್ ಆಗುವ ಮುನ್ನವೇ ರಿಸೀವ್ ಮಾಡಿ ಹಲೋ ಮಾವ ಎಂದಳು. ಹಾಂ ಹೇಳು ಪುಟ್ಟ, ಹೇಗಿದ್ಯಾ? ಸಂಜೆ ಕಾಲ್ ಮಾಡಿದೆ ಅಂತ ಮೀನಾಕ್ಷಿ ಹೇಳಿದ್ಲು, ಅದಕ್ಕೆ ಈಗ ಕಾಲ್ ಮಾಡಿದೆ ಎಂದವರ ದನಿಯಲ್ಲಿ ಇನ್ನೂ ಆಯಾಸವಿರುವುದನ್ನು ಅಚ್ಚು ಗಮನಿಸಿದಳು. ಮಾವ, ಇನ್ನೂ ನಿಮ್ಮ ಆರೋಗ್ಯ ಚೇತರಿಸಿಲ್ಲ ಅಲ್ವಾ ಎಂದವಳ ದನಿಯಲ್ಲಿದ್ದ ಸಂಕಟ ಕಂಡು ನರೇಂದ್ರ ಅವರ ಮನಸ್ಸು ಭಾರವಾಯಿತು. ಮಾವ, ನಿಮಗೂ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ಎಂದು ಅಚ್ಚು ನೊಂದುಕೊಂಡು ಕೇಳಿದಾಗ, ಹಾಗೇನಿಲ್ಲ ಗಣು, ನೀನು ನನ್ನ ಮಗನ ಮದುವೆ ಆದರೂ ಆಗದಿದ್ರು ಇವತ್ತಿಗೂ ನನ್ನ ಸೊಸೆ. ಏನು ಮಾಡ್ತಿದ್ಯಾ, ಊಟ ಮಾಡಿದ್ಯಾ ಎಂದು ಪ್ರೀತಿಯಿಂದ ವಿಚಾರಿಸಿದರು. ಹಾಂ ಎಂದ ಅಚ್ಚು. ಮಾವ, ನಾನು ನಿಮ್ಮನೆಗೆ ಬರೋದಾ? ನನಗೆ ನಿಮ್ಮ ನೋಡಬೇಕು ಅಂತ ತುಂಬ ಅನಿಸ್ತಿದೆ.
ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದಾಗ ನರೇಂದ್ರ ಅವರು ನಕ್ಕರು. ಅದನ್ನು ಕೇಳಿ ಬರಬೇಕಾ? ನಿಮಗೆ ಯಾವಾಗ ಬರಬೇಕು ಅನಿಸುತ್ತೋ ಹಾಗೆ ಬರ್ತಾ ಇರು, ಯಾರಿಗೂ ಹೆದರದೆ ಎಂದು ತಮ್ಮ ಮುಂದಿದ್ದ ಮಡದಿಯನ್ನು ನೋಡುತ್ತಾ ನುಡಿದರು. ತಮ್ಮ ಗಂಡ ತಮಗೆ ಈ ಮಾತು ಹೇಳಿದರು ಎಂದು ಅರ್ಥ ಮಾಡಿಕೊಂಡ ಮೀನಾಕ್ಷಿಯವರು ಮುಖ ತಿರುಗಿಸಿದರು. ಅವರ ಮಾತಿಗೆ ಖುಷಿಯಾದ ಅಚ್ಚು ಥ್ಯಾಂಕ್ ಯು ಮಾವ ಎಂದು ಇನ್ನು ಸ್ವಲ್ಪ ಸಮಯ ಅವರ ಜೊತೆ ಮಾತನಾಡಿ ಕಾಲ್ ಕಟ್ ಮಾಡಿದಳು. ಅಂದು ರಾಮ್ ತನ್ನ ಗೆಳೆಯನನ್ನು ಮೀಟ್ ಮಾಡಿ ಬರುವುದಾಗಿ ಹೇಳಿ ಹೋಗಿದ್ದ. ಹಾಗಾಗಿ ಅಂಕಿತ್ ಜೊತೆ ಆಫೀಸ್ಗೆ ಬಂದಿದ್ದ ಅಚ್ಚು ತನ್ನ ಕೆಲಸವನ್ನು ಮುಗಿಸಿ ರಾಮ್ಗೆ ಕಾಲ್ ಮಾಡಿದಳು. ಅವನು ಕಣ್ಣು ಮುಂದೆ ಇಲ್ಲದಿದ್ದರೆ ಸಮಯವೇ ಸರಿಯುತ್ತಿಲ್ಲ ಎಂಬುದವಳ ಮನಸ್ಥಿತಿ. ಬಟ್ ರಾಮ್ ಮಡದಿಯ ಕಾಲ್ ರಿಸೀವ್ ಮಾಡಲಿಲ್ಲ. ಬೇಸರದಲ್ಲಿ ಮುಖ ಇಳಿಸಿದ ಅಚ್ಚು ತನ್ನ ಗೆಳತಿಗೆ ಕೆಫಿಟೇರಿಯಾಗೆ ಬರುವಂತೆ ಮೆಸೇಜ್ ಹಾಕಿ ತಾನು ಅಲ್ಲಿಗೆ ಬಂದಳು. 10 ನಿಮಿಷದಲ್ಲಿ ಬಂದ ಲಹರಿ, ಏನು ಮೇಡಮ್, ಗಂಡ ಇಲ್ಲ ಅಂತ ಫುಲ್ ಅಪ್ಸೆಟ್ ಆಗಿ ಬಿಟ್ಟಿದ್ದೀರಾ ಎಂದು ಛೇಡಿಸಿ ಕುಳಿತಳು. ಆಗೇನಿಲ್ಲ, ನನ್ನ ಕೆಲಸ ಮುಗಿಸಿ ಸುಮ್ಮನೆ ಕೂರುವುದಕ್ಕೆ ಕಷ್ಟವಾಗ್ತಿತ್ತು ಅಷ್ಟೇ ಎಂದು ಅಚ್ಚುವನ್ನು ಲಹರಿ ಮತ್ತೆ ರೇಗಿಸಿದಳು. ಹುಸಿಸಿಟ್ಟು ತೋರಿದ ಅಚ್ಚು, ಲಹರಿ ಅಬಿಗೆ ಇವತ್ತು ಸಂಜೆ ನಿನ್ನ ಕಾಲ್ ಪಿಕ್ ಮಾಡಬೇಡ ಅಂತ ಹೇಳ್ತೇನೆ, ಆಗ ಗೊತ್ತಾಗುತ್ತೆ ನಿಂಗೆ ನನ್ನ ಕಷ್ಟ ಎಂದು ಗೊಣಗಿ ಇಬ್ಬರಿಗೂ ಕಾಫಿ ತೆಗೆದುಕೊಂಡು ಬಂದಳು. ಲಹರಿ ಮತ್ತೆ ತನ್ನ ಗೆಳತಿಯನ್ನು ಕಾಡದೆ ಬೇರೆ ವಿಷಯ ಮಾತನಾಡತೊಡಗಿದಳು. ಅಷ್ಟರಲ್ಲಿ ಯಾರೋ, ವಾವ್ ಅಲ್ಲಿ ನೋಡು ನಮ್ಮ ಬಾಸ್, ಮದುವೆಯಾಗಿ ಒಂದು ಮಗುವಿದ್ದರು ಈಗಲೂ ಎಷ್ಟು ಹ್ಯಾಂಡ್ಸಮ್ ಮತ್ತು ಎಲಿಗೆಂಟ್ ಇದ್ದಾರೆ. ಅವರು ನಡೆದುಕೊಂಡು ಬರುತ್ತಿರೋದು ನೋಡ್ತಿದ್ರೆ ತೆಲುಗು ಮಿರ್ಚಿ ಮೂವಿಯಲ್ಲಿ ಪ್ರಭಾಸ್ ಥರ ಕಾಣುತ್ತಿದ್ದಾರೆ ಎಂದು ಖುಷಿಯಿಂದ ಹೊಗಳಿದ್ದು ಕೇಳಿಸಿತ್ತು. ಲಾರಿ ಜೊತೆ ಕಾಫಿ ಕುಡಿಯುತ್ತಿದ್ದ ಅಚ್ಚು ಆ ಹುಡುಗಿ ಯಾರನ್ನು ಹೊಗಳುತ್ತಿದ್ದಾಳೆ ಎಂದು ನೋಡಿದಾಗ ಅವಳ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಆ ಹುಡುಗಿ ಹೊಗಳಿದ್ದ ಹ್ಯಾಂಡ್ಸಮ್ ಹಂಕ್ ಅವಳ ಮುದ್ದಿನ ಗಂಡನಾಗಿದ್ದಾನಲ್ಲ. ತನ್ನ ತೋಳು ಮಡಚುತ್ತಾ ತನ್ನ ಕಡೆಯೇ ಬರುತ್ತಿದ್ದ ರಾಮ್ ಇನ್ನಷ್ಟು ಹಾಟ್ ಮತ್ತು ಸ್ಟೈಲಿಶ್ ಆಗಿ ಕಾಣುತ್ತಿದ್ದ. ಅಚ್ಚು ಅಲ್ಲಿದ್ದಾಳೆ ಎಂದು ಗೊತ್ತಿಲ್ಲದೆ ರಾಮ್ ಬಗ್ಗೆ ಆ ಹುಡುಗಿಯರು ಮಾತನಾಡಿದ್ದಕ್ಕೆ ಅಚ್ಚು ಮುಖ ಕೆಂಪು ಮಾಡಿಕೊಂಡು ಕುಳಿತಿದ್ದನ್ನು ಕಂಡು ಲಹರಿ ರಾಮ್ಗೆ ಸಣ್ಣದಾಗಿ ನಗುವನ್ನು ಬೀರಿದಳು. ರಾಮ್ ಅವಳಿಗೆ ಮುಗುಳ್ನಗೆ ಬೀರಿದಾಗ, ರಾಮ್ ಸರ್, ನಾನು ನಿಮಗೆ ಕಾಫಿ ತಂದು ಕೊಡ್ಲಾ ಎಂದು ಲಹರಿ ಕೇಳಿದಳು. ಈಗ ಅವರಿಬ್ಬರ ನಡುವೆ ತಾನು ಇರುವುದು ಸರಿಯಲ್ಲ ಎನಿಸಿ ಅಲ್ಲಿಂದ ಎದ್ದು ಹೋದಳು ಲಹರಿ. ತನ್ನ ಕುರ್ಚಿ ತುಸು ಮುಂದೆ ಎಳೆದು ಕುಳಿತ ರಾಮ್, ಅಚ್ಚು, ನಾನಿಲ್ಲ ಅಂತ ಫ್ರೆಂಡ್ ಜೊತೆ ಹರಟೆ ಹೊಡೆಯುತ್ತಿದ್ದೀರಾ ಎಂದು ರೇಗಿಸಿದ. ಅವನನ್ನು ಗುರಾಯಿಸಿದ ಹುಡುಗಿ, ಯಾರು ನಿಮಗೆ ಈ ರೀತಿ ಆಫೀಸ್ಗೆ ಫಾರ್ಮಲ್ ಡ್ರೆಸ್ನಲ್ಲಿ ಬರುವುದಕ್ಕೆ ಹೇಳಿದ್ದು ಎಂದು ಸಿಟ್ಟಿನಲ್ಲಿ ಸಿಡುಕಿದಳು. ರಾಮ್ ಗೊಂದಲದಲ್ಲಿ ತನ್ನ ಬಟ್ಟೆಯನ್ನು ಒಮ್ಮೆ ನೋಡಿಕೊಂಡ. ಯಾಕೆ, ಏನಾಗಿದೆ ಈ ಡ್ರೆಸ್ಗೆ ಎಂದು ತಿಳಿಯದೆ ಕೇಳಿದ. ಇನ್ನಷ್ಟು ಕಣ್ಣಲ್ಲಿದ ಅಚ್ಚು ಅವನ ಕಡೆ ದುರುದುರ ನೋಡಿ ಅಲ್ಲಿಂದ ಎದ್ದು ಹೊರಟು ಬಿಟ್ಟಳು. ಅವಳು ಹೋದ ಕಡೆ ನೋಡುತ್ತಿದ್ದ ರಾಮ್ ತನ್ನವಳಿಯತಕ್ಕೆ ಸಿಟ್ಟು ಮಾಡಿಕೊಂಡು ಹೋದಳು ಎಂದು ತಿಳಿಯದೆ ಹನೆ ತಿಕ್ಕಿಕೊಳ್ಳುತ್ತಿದ್ದಾಗ ಲಹರಿ ಕಾಫಿ ಕಪ್ ತಂದಳು. ಥ್ಯಾಂಕ್ಸ್ ಲಹರಿ, ಏನಾಯಿತು ನಿಮ್ಮ ಫ್ರೆಂಡ್ಗೆ ಎಂದು ರಾಮ್ ಪ್ರಶ್ನೆ ಮಾಡಿದ. ಮುದ್ದಿನ ಮಡದಿ ಏಕಾಏಕಿ ಮುನಿದದ್ದು ಯಾಕೆಂದು ಲಹರಿಗೆ ತಿಳಿದಿರಬಹುದು ಎಂದು ಅವನು ಕೇಳಿದ. ಸರ್ ಅದು ಎಂದು ಲಹರಿ ರಾಗ ಹಾಕಿದಳು. ರಾಮ್ ಬಗ್ಗೆ ಹುಡುಗಿಯರು ಮಾತನಾಡಿದ್ದನ್ನು ಹೇಳಲು ಅವಳಿಗೆ ಸಂಕೋಚವಾಯಿತು. ಬಟ್ ರಾಮ್ ಮತ್ತೆ ಕೇಳಿದಾಗ ಅವಳು ಸಣ್ಣ ದನಿಯಲ್ಲಿ ಎಲ್ಲವನ್ನು ವಿವರಿಸಿದಳು. ಓಕೆ, ನೀನೋಗಿ ನಿನ್ನ ಕೆಲಸ ನೋಡ್ಕೊ ಎಂದು ರಾಮ್ ಕಾಫಿ ಕಪ್ ಸಮೇತ ತನ್ನ ಕ್ಯಾಬಿನ್ಗೆ ಬಂದ. ಅಲ್ಲಿ ಮುಖ ಊದಿಸಿ ಕುಳಿತಿದ್ದ ಮಡದಿಯನ್ನು ಕಂಡು ಅವನಿಗೆ ಮುದ್ದೆನಿಸಿತು. ಒಂದು ಹುಡುಗಿ ತನ್ನ ಬಗ್ಗೆ ಹಾಗೆ ಮಾತನಾಡಿದ್ದಕ್ಕೆ ಅಚ್ಚು ಇಷ್ಟೊಂದು ಪೊಸೆಸಿವ್ ಆಗಿದ್ದನ್ನು ಕಂಡು ಅವನ ಮನಸ್ಸು ಖುಷಿಯಾಯಿತು. ಆದರೂ ಏನನ್ನು ಮಾತಾಡದೆ ತನ್ನ ಕುರ್ಚಿಯಲ್ಲಿ ಕುಳಿತು ಕಾಫಿ ಗುಟುಕರಿಸಿದ. ಒಂದೆರಡು ನಿಮಿಷ ಸುಮ್ಮನಿದ್ದು ಅಚ್ಚು ಸಣ್ಣ ದನಿಯಲ್ಲಿ ಕೇಳಿದಳು, ರಾಮ್ ಹನಿಮೂನ್ಗೆ ಹೋಗಿ ಬರೋಣವಾ ನಾವು? ಈ ಮಾತು ಕೇಳಿ ರಾಮ್ಗೆ ಕುಡಿಯುತ್ತಿದ್ದ ಕಾಫಿ ನೆತ್ತಿಗೇರಿತ್ತು. ತಾನು ಕೇಳಿದ್ದು ಸತ್ಯವೋ ಭ್ರಮೆಯೋ ಎಂದು ತಿಳಿಯದೆ ದಿಗ್ಭ್ರಮೆಯಲ್ಲಿ ತನ್ನವಳ ಕಡೆ ನೋಡಿದ. ತನ್ನವನು ಅಚ್ಚರಿಯಿಂದ ಕಣ್ಣರಳಿಸಿ ನೋಡುತ್ತಿರುವುದು ಕಂಡು ಒಂದು ರೀತಿ ಆಯಿತು. ತಲೆ ತಗ್ಗಿಸಿ ಎಗುರು ಕಚ್ಚಲು ಶುರು ಮಾಡಿದ ಹುಡುಗಿಗೆ ಈಗ ಸಣ್ಣದಾಗಿ ಭಯ ಕಾಡಿತು. ತಾನು ಅವಸರಪಟ್ಟು ಹನಿಮೂನ್ಗೆ ಹೋಗಿ ಬರುವ ಮಾತನಾಡಿ ತಪ್ಪು ಮಾಡಿಬಿಟ್ಟೆ ಎಂದು ಅವಳಿಗೆ ಅನ್ನಿಸಿತು. ಮೆತ್ತಗೆ ತಲೆ ಎತ್ತಿ ನೋಡಿದಳು. ರಾಮ್ ಇನ್ನೂ ಅವಳನ್ನು ಬಿಟ್ಟ ಕಣ್ಣು ಬಿಡದಂತೆ ನೋಡುತ್ತಿರುವುದು ಕಂಡು ಗಟ್ಟಿಯಾಗಿ ಹಣೆ ಹೊತ್ತಿಕೊಳ್ಳುತ್ತಾ ಮೆಲ್ಲಗೆ ಅಲ್ಲಿಂದ ಜಾಗ ಖಾಲಿ ಮಾಡುವ ಇರಾದೆಯಲ್ಲಿದ್ದಾಗ ಅವಸರದಲ್ಲಿ ಹೋಗಿ ತನ್ನ ಕ್ಯಾಬಿನ್ ಡೋರ್ ಲಾಕ್ ಮಾಡಿದ ರಾಮ್. ಅದೃಷ್ಟ ತಾನಾಗಿಯೇ ಹೊಲಿದು ಬಂದಾಗ ಮುಟ್ಟಾಳನಂತೆ ವರ್ತಿಸಿ ಅದನ್ನು ಹಾಳು ಮಾಡಿಕೊಳ್ಳುವಷ್ಟು ದಡ್ಡನಲ್ಲ ಅವನು. ಏಕಾಏಕಿ ಬಂದು ರಾಮ್ ಡೋರ್ ಹಾಕಿದ ರೀತಿಗೆ ಬೆಚ್ಚಿದ ಅಚ್ಚು
2 ಹೆಜ್ಜೆ ಅವನಿಂದ ದೂರ ಸರಿದು ನಿಂತಳು. ಈಗಲೂ ಅವನ ಮುಖ ನೋಡುವ ಧೈರ್ಯ ಸಾಲಲಿಲ್ಲ. ಇತ್ತೀಚೆಗೆ ತನ್ನ ಸುತ್ತಲೂ ನಡೆಯುತ್ತಿರುವ ಘಟನೆಗಳಿಂದ ತಮ್ಮಿಬ್ಬರ ನಡುವೆ ಇರುವ ಅಂತರವನ್ನು ಸರಿಸಿ ತಾವು ಎಲ್ಲ ರೀತಿಯಲ್ಲೂ ಗಂಡ ಹೆಂಡತಿಯಾಗಿ ತಮ್ಮ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸಬೇಕು ಎಂಬ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಳು. ಬಟ್ ಈಗ ತಾನು ಕೇಳಿದ ರೀತಿ ಸರಿಯಿತ್ತೋ ಇಲ್ಲವೋ ಎಂಬ ಹಿಂಜರಿಕೆ ಕಾಡಿತ್ತು. ಹನಿಮೂನ್ಗೆ ಹೋಗಿ ಬರೋಣ ಎಂದವಳು ನಾಚಿಕೊಳ್ಳದೆ ಹೆದರಿ ಉಗುರು ಕಡಿಯುತ್ತಿರುವುದನ್ನು ಕಂಡು ತಲೆ ಕೊಡವಿದ ರಾಮ್ ಅವಳ ನಡುವಳಿಸಿ ತನ್ನ ಸನಿಹಕ್ಕೆ ಎಳೆದುಕೊಂಡು, ಮುದ್ದು ಯಾಕೆ, ಏನಾಯಿತು ಎಂದು ಕೇಳಿದ. ಅವನ ದನಿ ಜೇನಿನಷ್ಟು ಸಿಹಿಯಾಗಿತ್ತು. ಕಿರುಗಣ್ಣಲ್ಲಿ ಅವನನ್ನು ನೋಡುವ ಹುಡುಗಿಗೆ ಈಗ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬ ತೋಚದಾಗಿ ಗೊಂಬೆಯಂತೆ ತನ್ನವನ ಬಂಧನದಲ್ಲಿ ನಿಂತು ಬಿಟ್ಟಳು. ಮತ್ತೊಮ್ಮೆ ಹನಿಮೂನ್ ಸುದ್ದಿ ಎತ್ತಲು ಮುಜುಗರವಾಯಿತು. ಬಟ್ ಅವನು ಸುಮ್ಮನಾಗಬೇಕಲ್ಲ. ಇಂತಹ ಸದಾವಕಾಶ ಬಿಟ್ಟರೆ ಮತ್ತೆ ಸಿಗುವುದೇ? ಮುದ್ದು, ಹನಿಮೂನ್ಗೆ ಹೋಗಿ ಬರೋಣ ಅಂತ ಕೇಳಿದ್ರಿ ಅಲ್ವಾ, ಹೋಗಿ ಬರೋಣವಾ ಎಂದು ಗಲ್ಲ ಮೇಲೆತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಅವನ ಕಣ್ಣಿನಲ್ಲಿದ್ದ ಖುಷಿ ಮತ್ತು ಬೇಡಿಕೆ ಕಂಡು ನಾಚಿಕೆಯಿಂದ ಕೆನ್ನೆ ಜೊತೆ ಕಿವಿಯೂ ಕೆಂಪೇರಿ ಅಚ್ಚು ಇನ್ನಷ್ಟು ಮುದ್ದಾಗಿ ಕಂಡಳು. ಅವನ ಕಣ್ಣಿಗೆ ನಾಚಿಕೆಯಿಂದ ಮತ್ತೆ ರೆಪ್ಪೆ ತಕ್ಕಿಸಿದ ಹುಡುಗಿ ಹಾಂ ಎಂದು ಮುದ್ದಾಗಿ ತಲೆದೂಗಿ ಅವನ ಎದೆಗೆ ಮುಖ ಹುದುಕಿಸಿದಾಗ ರಾಮ್ಗಾದ ಖುಷಿಯಲ್ಲಿ ಹೊಟ್ಟೆಯಲ್ಲಿ ಚಿಟ್ಟೆ ಹಾರಾಡಿದಂತೆ ಆಯಿತು. ತನ್ನ 3 ವರ್ಷದ ಹೊಲವು ತನಗೆ ಹೋಲಿದ ಕ್ಷಣವದು ಅವನ ಪಾಲಿಗೆ. ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು ಆರ್ ಯು ಶ್ಯೂರ್ ಎಂದು ಮತ್ತೊಮ್ಮೆ ಕೇಳಿದ. ಆ ಹುಡುಗಿ ಮೇಲಿನ ಸಿಟ್ಟಿಗೆ ಹನಿಮೂನ್ಗೆ ಹೋಗುವ ಬೇಡಿಕೆ ಏನಾದರೂ ಇಟ್ಟಳೆ ಎಂಬ ಸಣ್ಣ ಅನುಮಾನದಲ್ಲಿ ಅವನು ಹಾಗೆ ಕೇಳಿದ. ಎಸ್ ಎಂದು ಸಣ್ಣ ದನಿಯಲ್ಲಿ ಉಸಿರಿ ಇನ್ನಷ್ಟು ಅವನಲ್ಲಿ ಅವಿತುಕೊಂಡಳು ಅಚ್ಚು. ಖುಷಿಯಲ್ಲಿ ಅವಳ ಮೇಲಿನ ಹಿಡಿತ ಬಿಗಿಗೊಳಿಸಿದ ರಾಮ್ ನೆಮ್ಮದಿಯ ನಿಟ್ಟುಸಿರು ಹೊರಚೆಲ್ಲಿ ಎಲ್ಲಿಗೆ ಹೋಗೋಣ ಎಂದು ಕೇಳಿದ. ಅವಳ ಮೆಚ್ಚಿನ ಸ್ಥಳಕ್ಕೆ ಕರೆದುಕೊಂಡು ಹೋಗುವ ಹಂಬಲ ಅವನದು. ಬಾಲಿ ಎಂದು ಎಂದು ಉತ್ತರಿಸಿದಳು. ಖುಷಿ ಮತ್ತು ಅಚ್ಚರಿಯಿಂದ ಉಬ್ಬೇರಿಸಿದ ರಾಮ್ ಆಗಲೇ ಯಾವ ಜಾಗ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಎಂದು ಅವಳನ್ನು ರೇಗಿಸಿದ. ಹಾಗೇನಿಲ್ಲ, ನೀವು ಕೇಳಿದ ಮೇಲೆ ನೆನಪಾದ ಜಾಗವದು ಎಂದವಳು ಸಣ್ಣ ದನಿಯಲ್ಲಿ. ಓಕೆ, ನಾಳೆಯೇ ಹೋಗೋಣ, ಬಟ್ ಎಷ್ಟು ದಿನ ಅನ್ನೋದು ನಾನು ಡಿಸೈಡ್ ಮಾಡ್ತೇನೆ ಎಂದ ರಾಮ್ ಅವಳ ಗಲ್ಲದ ರಂಗು ಇನ್ನಷ್ಟು ಏರಿಸಿದ. ರಾಮ್ ಎಂದು ರಾಗ ಹಾಕಿದಳು. ಬರೀ ರಾಮ್ ಅಲ್ಲ, ತಾರಕ್ ರಾಮ್ ಎಂದು ಅವಳಿಂದ ದೂರ ಸರಿದು ನಿಂತ. ಅವಳು ಹುಸಿ ಮುನಿಸಿನಲ್ಲಿ ಮತ್ತೆ ಅವನ ಮುಂದೆ ಬಂದು ನಿಂತು ಎದೆ ಕಾಣುವಂತೆ ಓಪನ್ ಇದ್ದ ಶರ್ಟ್ ಬಟನ್ ಹಾಕಿ ಮಡಚಿದ್ದ ತೋಳನ್ನು ಮೆತ್ತಗೆ ಕೆಳಗಿಳಿಸಿದಳು. ಮತ್ತು ನೀವು ಆಫೀಸ್ಗೆ ಬರುವಾಗ ಈ ರೀತಿ ಬಂದರೆ ಸರಿ ಇರುವುದಿಲ್ಲ ಎಂದು ಮುದ್ದಾಗಿ ಧಮಕಿ ಹಾಕಿದಳು. ಏನು ಮಾಡ್ತೀರಾ ಎಂದು ಹುಬ್ಬೇರಿಸಿ ಕೇಳಿದ ರಾಮ್. ಹೇಳುವುದಿಲ್ಲ, ಮಾಡಿ ತೋರಿಸ್ತೇನೆ ಎಂದು ವಾರ್ನಿಂಗ್ ಟೋನ್ನಲ್ಲಿ ನುಡಿದಳು. ಅದೇನೋ ಮಾಡ್ತಿರೋ, ಈಗಲೇ ಮಾಡಿ, ನಾನು ರೆಡಿ ಇದ್ದೀನಿ ಎಂದ ರಾಮ್. ಆಗ ತಾನೇ ಆಕೆ ಹಾಕಿದ್ದ ಬಟನ್ ಸಡಿಲಿಸಿದ. ರಾಮ್, ಅತಿಯಾಯಿತು ನಿಮ್ಮದು ಎಂದು ಬಟನ್ ಓಪನ್ ಮಾಡುವ ಮುನ್ನವೇ ಅವನ ಕೈ ಹಿಡಿದು ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ಗದರಿಸಿದಳು ಅಚ್ಚು. ಸರಿ, ನಾನು ಹೋಗಿ ನನ್ನ ಕೆಲಸ ನೋಡುತ್ತೇನೆ ಎಂದು ಅಲ್ಲಿಂದ ಸರಿಯುವಾಗ ಅವಳ ಕೈ ಹಿಡಿದು ತಡೆದ ರಾಮ್. ಮುದ್ದು, ಹನಿಮೂನ್ಗೆ ಹೋಗುತ್ತಿರುವ ಖುಷಿಯಲ್ಲಿ ಏನಾದರೂ ಸ್ವೀಟ್ ಆಗಿರೋದು ಕೊಟ್ಟು ಹೋಗಿ ಎಂದ. ಅವನ ಕಣ್ಣುಗಳು ಅವಳ ತುಟಿಗಳತ್ತ ಹೊರಳಿದಾಗ ಹೆದರಿದ ಅಚ್ಚು. ರಾಮ್, ಅದು ಆಫೀಸ್ ಅನ್ನುವ ಅರಿವು ಇದೆಯಾ ನಿಮಗೆ ಎಂದು ಸಣ್ಣ ಧ್ವನಿಯಲ್ಲಿ ರೇಗಿದಳು. ನೋ, ಇದು ನನ್ನ ಕ್ಯಾಬಿನ್ ಆ್ಯಂಡ್ ಡೋರ್ ಸಹ ಲಾಕ್ ಮಾಡಿದ್ದೀನಿ. ನಿಮಗೆಲ್ಲಿ ನಾಚಿಕೆ ಆಗುತ್ತೆ ಅನ್ನೋದಾದರೆ ನಾವು ನಮ್ಮ ಪ್ರೈವೇಟ್ ರೂಮ್ಗೆ ಹೋಗೋಣ ಎಂದು ಮೃದುವಾಗಿ ಅವಳ ಮೂಗು ಹೇಳಿದವನು ಅವಳನ್ನು ಬಿಡುವಂತೆ ಕಾಣಲಿಲ್ಲ. ರಾಮ್, ಪ್ಲೀಸ್, ಆಫೀಸ್ನಲ್ಲಿ ಇದೆಲ್ಲ ಬೇಡ. ಸಂಜೆ ಮನೆಗೆ ಬಂದ ಮೇಲೆ ನೀವು ಕೇಳಿದ್ದು ಕೊಡುತ್ತೇನೆ ಎಂದು ಅವನಿಂದ ದೂರ ಸರಿಯಲು ಕೊಸರಾಡಿದಳು. ಅವಳನ್ನು ಮತ್ತೆ ತನ್ನ ತೋಳಿನಲ್ಲಿ ಬಂದಿಯಾಗಿಸಿದವನು, ನೋ, 2 ನಿಮಿಷದ ಕೆಲಸಕ್ಕೆ ಸಂಜೆವರೆಗೂ ನನ್ನಿಂದ ವೆಯ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದನು ತನ್ನ ಪಟ್ಟು ಬಿಡದೆ. ಈಗ ತಾನು ಏನು ಹೇಳಿದರೂ ಅವನು ಕೇಳಿದ್ದು ಕೊಡುವವರೆಗೂ ಬಿಡುವುದಿಲ್ಲ ಎಂದು ಅರಿವಾಗಿ, ನೀವು ಕೇಳಿದ್ದು ಕೊಡದೆ ಹೋದರೆ ಬಿಡೋದಿಲ್ವಲ್ಲ ಎನ್ನುವಂತೆ ಅವನನ್ನು ಮುನಿಸಿನಿಂದ ದಿಟ್ಟಿಸಿದಳು. ಸಮಯ ಮತ್ತು ಸ್ಥಳ ಎಂದು ಯಾವುದನ್ನು ಲೆಕ್ಕಿಸದೆ ಕಾಡುವವನಲ್ಲ ಇವನು ಎಂದುಕೊಂಡಳು. ಒಂದು ಕೈಯಿಂದ ಅವಳ ಸೊಂಟ ಬಳಸಿ ಮತ್ತೊಂದು ಕೈಯಿಂದ ಕೆನ್ನೆ ಸವರಿದ ರಾಮ್. ಬಿಡುತ್ತೇನೆ ಅನಿಸುತ್ತಾ ನಿಮಗೆ ಎಂದು ತನ್ನ ಅವಳ ನೋಟಕ್ಕೆ ನೋಟ ಬೆಸೆದು ಕೇಳಿದ. ಅವನ ಬೇಡಿಕೆಗೆ ಸೋತ ಅಚ್ಚು ನಾಚಿಕೆಯಿಂದ ರೆಪ್ಪೆ ಬಾಗಿಸಿ ಕಣ್ಣಿನಲ್ಲೇ ಅವನ ಕೋರಿಕೆಗೆ ಒಪ್ಪಿಗೆ ಸೂಚಿಸಿದಾಗ ರಾಮ್ ಮೆಲ್ಲಗೆ ಅವಳ ಅದರಗಳಿಗೆ ತನ್ನ ಅದರಗಳನ್ನು ಬೆಸೆದ. ಅವಳ ಕೈಗಳು ಅವನ ಕೊರಳಿಗೆ ಮಾಲೆಯಾಗಿ ಅವನಿಗೆ ಸಹಕರಿಸಿದವು. ನಿಮಿಷಗಳು ಉರುಳಿದ್ದರೂ ಆ ಸುಂದರ ಕ್ಷಣದಿಂದ ಬಿಡುಗಡೆ ಪಡೆಯುವ ಮನಸ್ಸು ಇಬ್ಬರಿಗೂ ಇರಲಿಲ್ಲ. ಉಸಿರಾಟ ಲಯ ತಪ್ಪಿದಾಗ ತುಟಿಗಳಿಗೆ ಮುಕ್ತಿ ಸಿಕ್ಕಿತ್ತು.
ತನ್ನ ಕ್ಯಾಬಿನ್ ತುಂಬ ಕೇಳಿಸುತ್ತಿದ್ದ ಆಕೆಯ ಏರುಪೇರಾದ ಹೃದಯ ಬಡಿತ, ಎದೆಸಿರು ಬಿಡುತ್ತಿದ್ದ ರೀತಿ ಮತ್ತು ನಾಚಿಕೆಯಿಂದ ಮುಖವೆಲ್ಲ ಕೆಂಬಣ್ಣಕ್ಕೆ ತಿರುಗಿರುವುದು ಕಂಡು ರಾಮ್ಗೆ ತನ್ನ ಸಂಯಮ ಕೈ ಕೊಡುತ್ತಿರುವ ಸೂಚನೆ ಸಿಕ್ಕಿತ್ತು. ಮುದ್ದು, ನೀವು ಮನೆಗೆ ಹೊರಡಿ ಎಂದನು ರಾಮ್. ಇನ್ನೂ ಆಕೆ ತನ್ನ ಕಣ್ಣ ಮುಂದೆ ಇದ್ದರೆ ಕೆಲಸ ಕೆಡುವುದು ಎಂಬ ಅರಿವು ಅವನದಾಗಿತ್ತು. ಪಿಳಿ ಕಣ್ಣು ಬಿಡುತ್ತಾ ತನ್ನವನ ಕಡೆ ಗೊಂದಲದಲ್ಲಿ ನೋಡಿದಳು ಅಚ್ಚು. ಇಷ್ಟು ಹೊತ್ತು ಬಹಳ ಪ್ರೀತಿಯಿಂದ ನಡೆದುಕೊಂಡು ಈಗ ಇದ್ದಕ್ಕಿದ್ದಂತೆ ಏನಾಯಿತು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳ ಗೊಂದಲದ ನೋಟ ಅರಿತ ರಾಮ್, ನಾನು ಹೇಳಿದ್ದು ಕೇಳಿಸ್ಲಿಲ್ವಾ? ನನ್ನ ಕಾರು ತಕ್ಕೊಂಡು ಮನೆಗೆ ಹೊರಡಿ ಎಂದ. ಅವನ ಧ್ವನಿ ಈ ಬಾರಿ ಇನ್ನಷ್ಟು ಗಂಭೀರವಾಗಿದ್ದನ್ನು ಕಂಡು ರಾಮ್ ಯಾಕೆ, ಏನಾಯಿತು ಎಂದು ತಿಳಿಯದೆ ಕೇಳಿದಳು. ನೀವು ನನ್ನ ಕಣ್ಣ ಮುಂದೆ ಇಷ್ಟೊಂದು ಬ್ಲಷಿಂಗ್ ಆಗ್ತಿದ್ರೆ ನಾಳೆ ಬಾಳಿಗೆ ಹೋಗುವ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ಸೊ ನೀವೀಗ ಗುಡ್ ಗರ್ಲ್ ಥರ ಮನೆಗೆ ಹೋಗಿ ನಾಳೆಗೆ ನಮ್ಮ ಲಗೇಜ್ ಪ್ಯಾಕ್ ಮಾಡಿಕೊಳ್ಳಿ ಎಂದ ರಾಮ್ ತನ್ನ ಕುರ್ಚಿಯಲ್ಲಿ ಕುಳಿತ. ಅವನ ಮಾತಿನ ಅರ್ಥ ಫ್ಲ್ಯಾಶ್ ಆಗಲು ಅಚ್ಚುಗೆ ನಿಮಿಷಗಳೇ ಬೇಕಾಯಿತು. ರಾಮ್ ಅಷ್ಟರಲ್ಲಿ ತನ್ನ ಮುಂದಿದ್ದ ಲ್ಯಾಪ್ಟಾಪ್ನಲ್ಲಿ ಮುಖ ಹುದುಕಿಸಿ ತನ್ನ ಕೆಲಸದಲ್ಲಿ ವ್ಯಸ್ತನಾಗಿದ್ದ. ಅದನ್ನು ಕಂಡು ಹುಬ್ಬು ತೀಡಿಕೊಂಡ ಅಚ್ಚು ಟೇಬಲ್ ಮೇಲಿಟ್ಟಿದ್ದ ಕಾರ್ ಕೀ ತೆಗೆದುಕೊಂಡಳು. ರಾಮ್ ಹನಿಮೂನ್ಗೆ ಹೋಗುತ್ತಿರುವ ವಿಷಯ ಸೀಕ್ರೆಟ್ ಆಗಿರಲಿ ಪ್ಲೀಸ್ ಎಂದು ಕಣ್ಣು ಕಿರಿದಾಗಿಸಿ ಮನವಿ ಮಾಡಿದಳು. ಮದುವೆಯಾಗಿ 6 ತಿಂಗಳು ಆದ ಮೇಲೆ ಹನಿಮೂನ್ಗೆ ಹೋಗ್ತಿದ್ದೇವೆ ಎಂದು ತಿಳಿದ್ರೆ ನಗುವರು ಎಂಬ ಭಯ ಅವಳದು. ತನ್ನವಳು ಬಾಯಿ ಬಿಟ್ಟು ಹೇಳದಿದ್ದರೂ ಅದನ್ನು ಅರ್ಥ ಮಾಡಿಕೊಂಡ ರಾಮ್ ಓಕೆ ಎಂದು ತಲೆದೂಗಿದ. ಥ್ಯಾಂಕ್ಸ್ ಎಂದ ಅಚ್ಚು. ನೀವು ಸಂಜೆ ಮನೆಗೆ ಬರುವುದು ತಡ ಆಗುತ್ತಾ ಎಂದು ಅನುಮಾನದಿಂದ ಕೇಳಿದಳು. ಅಫ್ಕೋರ್ಸ್, ಸಡನ್ ಆಗಿ ಟ್ರಿಪ್ ಹೋಗೋ ಪ್ಲ್ಯಾನ್ ಮಾಡಿದ್ದರಿಂದ ನಾವು ವಾಪಸ್ ಬರೋವರೆಗೂ ಏನೂ ಸಮಸ್ಯೆ ಆಗದಂತೆ ನಾನಿಲ್ಲಿ ಅರೇಂಜ್ಮೆಂಟ್ಸ್ ಮಾಡಿ ಬರಬೇಕು. ಸೊ ನೀವು ಹುಷಾರಾಗಿ ಹೊರಡಿ ಎಂದು ಕಾಳಜಿಯಿಂದ ಹೇಳಿದ. ಅಚ್ಚು ತಲೆ ಆಡಿಸಿ ಅಲ್ಲಿಂದ ಮನೆಗೆ ಹೊರಟಳು. ಅಂದು ಮಧ್ಯಾಹ್ನ ತನ್ನ ಫೋನ್ನಲ್ಲಿ ಇನ್ಸ್ಟಾ ಮತ್ತು ಫೇಸ್ಬುಕ್ ಓಪನ್ ಮಾಡಿದ ಭುವನಾಳ ಹುಬ್ಬುಗಳು ಗಂಟಾದವು. ಮೊಗದಲ್ಲಿ ಅಸಹನೆ ಮತ್ತು ಕಿರಿಕಿರಿ ತೊನೆದಾಡಿತ್ತು. ಎಲ್ಲಿ ನೋಡಿದ್ರೂ ಅವಳ ಮತ್ತು ವರುಣ್ ಎಂಗೇಜ್ಮೆಂಟ್ ಫೋಟೋಗಳನ್ನು ಹಾಕಿ ಮದುವೆಗೆ ಸಜ್ಜಾದ ಮುದ್ದು ಜೋಡಿ, ಗ್ರೇಟ್ ಬಿಸ್ನೆಸ್ ಮ್ಯಾನ್ ತಾರಕ್ ರಾಮ್ ತಂಗಿಗೆ ಒಲಿದ ಕಂಕನ ಭಾಗ್ಯ. ಇಷ್ಟು ದಿನ ರೈವಲ್ಸ್ ಆಗಿದ್ದವರಿಗೆ ಈಗ ಸಂಬಂಧಿಗಳು ಎಂದು ಹಲವಾರು ರೀತಿ ಶೀರ್ಷಿಕೆ ಬರೆದಿದ್ದರು. ತಾನು ಮತ್ತು ವರುಣ್ ಉಂಗುರ ಬದಲಾಯಿಸಿರುವುದರ ಜೊತೆಗೆ ರಾಮ್ ಹಾಗೂ ವರುಣ್ ಫೋಟೋ ಪೋಸ್ಟ್ ಮಾಡಿರುವುದು ಕಂಡು ಬಂದಿತ್ತು. ಇಷ್ಟು ದಿನ ರಾಮ್ ಹಾಗೂ ಅವನ ಬಿಸ್ನೆಸ್ ಬಗ್ಗೆ ಸುದ್ದಿ ಆಗುತ್ತಿದ್ದುದನ್ನು ನೋಡಿದ ಭುವನಾಗೆ ಇಂದು ತನ್ನ ಎಂಗೇಜ್ಮೆಂಟ್ ಸುದ್ದಿ ಆಗಿರುವುದು ಕಂಡು ತುಸು ವಿಚಿತ್ರ ಎನಿಸಿದರು. ರಾಮ್ ಅಂತ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಕುಟುಂಬದಲ್ಲಿ ಪ್ರತಿಯೊಬ್ಬರ ವಿಚಾರವೂ ಬೇಗನೆ ವೈರಲ್ ಆಗಿ ಬಿಡುವುದು ಎಂದು ತಿಳಿದಿತ್ತು. ನಿಟ್ಟುಸಿರೊಂದು ಹೊರದಬ್ಬಿ ರೂಮಿನಿಂದ ಹೊರಬಂದವಳಿಗೆ ಇದರ ಹಿಂದೆ ಯಾರು ಇದ್ದಾರೆ ಎಂದು ಸಣ್ಣ ಅನುಮಾನವೂ ಮೂಡಲಿಲ್ಲ. ಅಚ್ಚು ಮನೆಗೆ ಬಂದಿರುವುದು ಕಂಡು ಅವಳ ರೂಮಿಗೆ ಬಂದ ಭುವನ, ಅತ್ತಿಗೆ ಎಲ್ಲಿಗೆ ಹೊರಟಿದ್ದೀರಾ ಎಂದು ಗೊಂದಲದಲ್ಲಿ ಕೇಳಿದಳು. ಅಚ್ಚು ತನ್ನ ಲಗೇಜ್ ಪ್ಯಾಕ್ ಮಾಡುತ್ತಿರುವುದನ್ನು ಕಂಡು ಅವಳು ಹಾಗೆ ಕೇಳಿದಳು. ಒಬ್ಬು ತಿಕ್ಕಿಕೊಂಡ ಅಚ್ಚುಗೆ ಈಗ ಏನು ಹೇಳಬೇಕು ಎಂದು ತೋಚಲಿಲ್ಲ. ಬಟ್ ಭುವನ ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವಳ ಉತ್ತರಕ್ಕಾಗಿ ಎದುರು ನೋಡುತ್ತಿದ್ದಳು. ಅಚ್ಚು ಏನನ್ನೂ ಹೇಳದೆ ಹೋಗಿದ್ದನ್ನು ಕಂಡು ಅತ್ತಿಗೆ ಹೇಳಿ, ಅಣ್ಣನ ಥಿಂಗ್ಸಾ ಪ್ಯಾಕ್ ಮಾಡ್ತಿದ್ದೀರಾ? ಎಲ್ಲಿಗೆ ಹೊರಟಿದ್ದೀರಾ ನೀವು ಎಂದು ಭುವನ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಳು. ಬೆಡ್ ಮೇಲಿದ್ದ ತನ್ನ ಅಣ್ಣನ ಪರ್ಫ್ಯೂಮ್ ಬಾಟಲ್ ತೆಗೆದು ಅವಳ ಕೈಗೆ ಕೊಟ್ಟಾಗ, ಬಿಸ್ನೆಸ್ ಕಾನ್ಫರೆನ್ಸ್ ಸಲುವಾಗಿ ನಿಮ್ಮ ಅಣ್ಣ 1 ವಾರ ಪುಣೆಗೆ ಹೋಗ್ತಿದ್ದಾರೆ, ಅವ್ರಿಗೆ ಸಹಾಯ ಆಗುತ್ತೆ ಅಂತ ನಾನು ಹೋಗ್ತಿದ್ದೇನೆ ಎಂದು ಬಾಯಿಗೆ ಬಂದ ಸುಳ್ಳಾಡಿ ಅವಳ ನೋಟಕ್ಕೆ ನೋಟ ಬೆಸೆಯದೆ ಕೆಲಸ ಮುಂದುವರಿಸಿದಳು ಅಚ್ಚು. ಅತ್ತಿಗೆ, ನೀವು ಏನಕ್ಕೆ ಅವನ ಜೊತೆ ಹೋಗೋದಕ್ಕೆ ಒಪ್ಪಿಕೊಂಡ್ರಿ? ಅವನು ಮಾಮೂಲಿ ಟೈಮ್ನಲ್ಲಿ ಕೆಲಸ ಅಂತ ನಿಮ್ಮನ್ನು ಮರೆತು ಬಿಡ್ತಾನೆ. ಈಗ ಬಿಸ್ನೆಸ್ ಕಾನ್ಫರೆನ್ಸ್ ಅಂತ ಹೇಳ್ತಿದ್ದೀರಾ, ನಿಮ್ಮನ್ನು ಪೂರ್ತಿ ಇಗ್ನೋರ್ ಮಾಡ್ತಾನೆ ಎಂದು ಭುವನ ಬೇಸರದಲ್ಲಿ ಹೇಳಿದಳು. ತನ್ನ ಅಣ್ಣ ಕೆಲಸದ ವಿಚಾರದಲ್ಲಿ ಅದೆಷ್ಟು ಶಿಸ್ತು ಎಂದು ಅವಳಿಗೆ ತಿಳಿದಿತ್ತು. ಅಚ್ಚು ಏನನ್ನೋ ಹೇಳಲು ಬಾಯಿ ತೆರುವ ಹೊತ್ತಿಗೆ ಆರತಿಯವರು ಬಂದರು. ಭುವನ, ಮಗುವನ್ನು ತನ್ನ ರೂಮಿನಲ್ಲಿ ಮಲಗಿಸಿದ್ದೀನಿ, ಅವನಿಗೇನಾದರೂ ಎಚ್ಚರ ಆದರೆ ಅಳ್ತಾನೆ, ಹೋಗಿ ಅವನ ಜೊತೆ ಇರು ಪುಟ್ಟ ಎಂದರು. ಸೊಸೆಯ ಜೊತೆ ವೈಯಕ್ತಿಕವಾಗಿ ಮಾತನಾಡಲು ಬಂದಿದ್ದರಿಂದ ಅವರು ಹಾಗೆ ಮಾಡಿದರು. ಎಂದು ತಲೆದೂಗಿ ಭುವನ ಅಲ್ಲಿಂದ ಹೊರಟು ಬಿಟ್ಟಳು. ಮಗಳು ಹೋದ ಮೇಲೆ ಸೊಸೆಯ ಪಕ್ಕದಲ್ಲಿ ಬಂದು ಕುಳಿತ ಆರತಿಯವರು, ಅಚ್ಚು 1 ವಾರಕ್ಕೆ ನಿಮ್ಮ ಲಗೇಜ್ ಪ್ಯಾಕ್ ಮಾಡಿಕೊ ಎಂದಾಗ ರಾಮ್ ಅದಾಗಲೇ ತನ್ನಮ್ಮನಿಗೆ ವಿಷಯ ಹೇಳಿಬಿಟ್ಟಿದ್ದಾನೆ ಎಂದು ಅಚ್ಚುಗೆ ಅರ್ಥವಾಯಿತು. ಎಂದು ಕುತ್ತಿಗೆ ಆಡಿಸಿದ ಸೊಸೆಯ ತಲೆ ನೆವರಿಸಿದ ಆರತಿಯವರು, ಇನ್ನು ಆರವ್ ಬಗ್ಗೆ ಮತ್ತು ರಾಮ್ ಕಂಪನಿ ಬಗ್ಗೆ ಚಿಂತೆ ಮಾಡದೆ ನೆಮ್ಮದಿಯಾಗಿ ಹನಿಮೂನ್ಗೆ ಹೋಗಿ ಬನ್ನಿ ಎಂದರು. ಅವರ ದನಿಯಲ್ಲಿದ್ದ ನೆಮ್ಮದಿ ಮತ್ತು ಖುಷಿಯನ್ನು ಗಮನಿಸಿದ ಹುಡುಗಿಯ ಮುಖ ಸಂಕೋಚ ಮತ್ತು ಲಜ್ಜೆಯಿಂದ ಕೆಂಪಾಯಿತು.
ಅವಳ ನಾಚಿಕೆ ಕಂಡು ನಕ್ಕ ಆರತಿಯವರಿಗೆ ಮಗ ಮತ್ತು ಸೊಸೆ ಈಗಲಾದರೂ ತಮ್ಮ ಸಂಸಾರ ಶುರು ಮಾಡುವ ದೊಡ್ಡ ಮನಸ್ಸು ಮಾಡಿದರಲ್ಲ, ಅದೇ ಸಮಾಧಾನ. ಅಚ್ಚು, ಇದಕ್ಕಿಂತಲೂ ಒಳ್ಳೆಯ ಸಮಯ ಸಿಗೋದಿಲ್ಲ ಅನಿಸುತ್ತೆ ನಿಮಗೆ. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲ, ಅನುಮಾನ ಮತ್ತು ಉತ್ತರ ಸಿಗದೇ ಇರುವ ಒಂದಿಷ್ಟು ಪ್ರಶ್ನೆಗಳನ್ನು ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ. ನಮ್ಮವರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಸಣ್ಣ ಅನುಮಾನ ಅಥವಾ ಗೊಂದಲ ಉಳಿದುಕೊಂಡರೂ ಅದು ಸಂಬಂಧದಲ್ಲಿ ಬಿರುಕು ಮೂಡುವುದಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಮೃದುವಾಗಿ ತಿಳಿ ಹೇಳಿದರು. ಅಚ್ಚುಗೆ ಅವರು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆಂದು ಸರಿಯಾಗಿ ಅರ್ಥವಾಗಲಿಲ್ಲ. ಅವಳ ಸುತ್ತ 6 ವಿಷಯಗಳು ಇರುವುದರಿಂದ ತುಸು ಗೊಂದಲವಾಯಿತು. ಬಟ್ ಆರತಿಯವರ ಮಾತಿಗೆ ಹೋಗೊಟ್ಟ ಹುಡುಗಿ, ಅತ್ತೆ, ಆರವ್ಗೆ ಸ್ವಲ್ಪ ದಿನ ನಮ್ಮ ಅಮ್ಮನ ಮನೆಗೆ ಕಳುಹಿಸಿಕೊಡಿ. ಮೊನ್ನೆ ಅಮ್ಮ ಬಂದಾಗ ಮಗುವನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುವುದಕ್ಕೆ ತುಂಬ ಕೇಳಿಕೊಂಡರು ಎಂದು ಸಣ್ಣ ದನಿಯಲ್ಲಿ ರಾಗ ಹಾಕಿದಳು. ತಾನು ಇಲ್ಲದಾಗ ವರ್ಷ ಮತ್ತೆ ತನ್ನ ವಕ್ರದೃಷ್ಟಿ ಮಗುವಿನ ಕಡೆ ಹೊರಳಿಸಿದರೆ ಕಷ್ಟ ಎಂಬ ಇರಾದೆ ಅವಳದು. ಅದನ್ನು ಅರಿಯದ ಆರತಿಯವರು, ನೀನು ಹೇಳಿದಂತೆ ಆಗಲಿ, ಬಟ್ ಇನ್ನು 3 ದಿನ ಬಿಟ್ಟು ನಾನೇ ಅಂಕಿತ ಅಥವಾ ಭುವನ ಜೊತೆ ಕಳುಹಿಸಿಕೊಡುತ್ತೇನೆ. 1-2 ದಿನ ನಿಮ್ಮ ತಂದೆ ತಾಯಿ ಮನೆಯಲ್ಲಿದ್ದು ಬರಲಿ ಎಂದರು. ಮುದ್ದು ಆರವ್ ಜೊತೆ ಅವರಿಗೆ ಸಮಯ ಕಳೆಯುವ ಮನಸ್ಸಾಗಿದೆ ಎಂದು ಅವರು ಹಾಗೆ ಹೇಳಿದರು. ಮಧ್ಯಾಹ್ನದಿಂದ ಕಾಡುತ್ತಿದ್ದ ಚಿಂತೆಗೆ ಈಗ ಪರಿಹಾರ ಸಿಕ್ಕಿದ್ದಕ್ಕೆ ಅಚ್ಚುಗೆ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಅತ್ತೆ ಎಂದು ಕುಳಿತಲ್ಲಿ ಅವರನ್ನು ತಬ್ಬಿಕೊಂಡಳು. ತಾವು ಸಹ ಅವಳನ್ನು ಬಳಸಿ ಇದೇ ಖುಷಿಯಲ್ಲಿ ಆರವ್ಗೆ ಆದಷ್ಟು ಬೇಗ ತಮ್ಮನೋ ತಂಗಿಯೋ ಬರಲಿ, ಇಲ್ಲದಿದ್ದರೆ ಅವನಿಗೂ ಒಬ್ಬನೇ ಆಡುವುದಕ್ಕೆ ಬೋರ್ ಆಗುತ್ತೆ ಎಂದು ಕಿಚ್ಚಾಯಿಸಿದರು. ಅವರ ಮಾತಿಗೆ ಗಲಿಬಿಲಿಗೊಂಡ ಅಚ್ಚು ಅವರಿಂದ ದೂರ ಸರಿಯುತ್ತಾ, ಅತ್ತೆ ಅದು ಎಂದು ತೊದ್ದಳಿದಳು. ಅವಳ ಗಾಬರಿ ಕಂಡು ನಸುನಕ್ಕ ಆರತಿಯವರು, ನಮ್ಮ ಜೊತೆ ಆಡೋದಕ್ಕೆ ಮತ್ತು ನಮ್ಮ ಬೇಸರ ಹೋಗಲಾಡಿಸುವುದಕ್ಕೆ ನಮಗೆ ಆರವಿದ್ದಾನೆ, ಬಟ್ ನಿಮ್ಮ ಅಪ್ಪ ಅಮ್ಮನ ಕತೆ ಏನು ಅಂತ ಸ್ವಲ್ಪ ಯೋಚನೆ ಮಾಡು. ಅವರಿಗೆ ಅವರ ಮೊಮ್ಮಕ್ಕಳನ್ನೆತ್ತಿ ಆಡಿಸುವುದಕ್ಕೆ ಆಸೆ ಇರೋದಿಲ್ವಾ ಎಂದು ಕೇಳಿದಾಗ ಅಚ್ಚುಗೆ ನಿಜಕ್ಕೂ ಗಂಟಲು ಒಣಗಿದಂತಾಯಿತು. ಇನ್ನು ತಮ್ಮ ಮನದ ಮಾತನ್ನು ಒಬ್ಬರ ಮುಂದೆ ಒಬ್ಬರು ವ್ಯಕ್ತಪಡಿಸಿರಲಿಲ್ಲ. ಆಗಲೇ ತನ್ನ ಅತ್ತೆ ಮಗುವಿನ ಬೇಡಿಕೆ ಇಟ್ಟಿದ್ದನ್ನು ಕಂಡು ಅವಳು ಗಾಬರಿಗೆ ಬಿದ್ದಳು. ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಆರತಿಯವರಿಗೆ ಅವಳ ಗಾಬರಿ ಮತ್ತು ಒದ್ದಾಟ ಅರ್ಥವಾಯಿತು. ನಿಟ್ಟುಸಿರೊಂದು ಹೊರಚೆಲ್ಲಿ, ಅಚ್ಚು, ಇದು ನಮ್ಮ ಬೇಡಿಕೆ ಅಷ್ಟೇ, ಇದು ನಿಮ್ಮ ಬದುಕು. ಸೊ ನಿಮ್ಗೆ ಏನು ಬೇಕು ಮತ್ತು ಏನು ಬೇಡ ಅಂತ ಡಿಸೈಡ್ ಮಾಡುವ ರೈಟ್ಸ್ ನಿಮಗಿದೆ. ಇಷ್ಟಕ್ಕೆಲ್ಲ ನೀವು ಹೆದರುವ ಅಗತ್ಯವಿಲ್ಲ ಎಂದು ಅವಳ ಭುಜದ ಮೇಲೆ ಕೈಹಿಟ್ಟು ತಿಳಿ ಹೇಳಿದರು. ತಾವು ಮಗುವಿನ ಬೇಡಿಕೆ ಇಟ್ಟಿದ್ದನ್ನು ಕಂಡು ಮತ್ತೆ ಹನಿಮೂನ್ಗೆ ಹೋಗುವ ಪ್ಲ್ಯಾನ್ ಕೈಬಿಡುವ ನಿರ್ಧಾರ ಮಾಡಿಬಿಟ್ಟರೆ ಎಂಬ ಇರಾದೆ ಅವರಿಗಿತ್ತು. ಅಚ್ಚು ಎಂದು ತಲೆ ಆಡಿಸಿದಳಾದರೂ ಮಗುವಿನ ಬಗ್ಗೆ ಅವಳಿಂದ ಯೋಚಿಸಲು ಸಾಧ್ಯವಾಗಲಿಲ್ಲ. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.